ಜ್ವಲಂತ ಸಾಕ್ಷ್ಯಗಳೇ ಇಷ್ಟಿದ್ರು ಇವತ್ತಿಗೂ ಸಹಿತ ಎಲೆಕ್ಷನ್ ಕಮಿಷನ್ ಅವ್ರಿಗೆ ತಪ್ಪಾಯಿತು ಅಂತ ಹೇಳ್ತಾ ಇಲ್ಲ, ಅಂತಿದ್ದು ಕೆಲಸ ಮಾಡ್ತಾ ಇಲ್ಲ. ಈಗ ಹೊಸದಾಗಿ SIR ಶುರು ಮಾಡಿಬಿಟ್ಟದ, ಸ್ಪೆಷಲ್ ಪರಿಷ್ಕರಣೆ ಅಂತ ಹೇಳಿ SIR. ಆದ್ರೆ ಅಲ್ಲೂ ಸಹಿತ 65 ಲಕ್ಷ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಿದ. ಅಂದ್ರೆ ತಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು, ಬಲು ಗಂಭೀರವಾದ ಆರೋಪವನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನೋಡ್ರಿಲ್ಲೇ ಆಳಂದಲ್ಲಿ ಏನು ನಡೀತು ಅನ್ನೋದು, ಅಲ್ಲಿ BR ಪಾಟೀಲ್ ಇದ್ದಾರೆ, ಕನ್ನಡದ ಹಿಂದಿಗೆ ಅನುವಾದ ಮಾಡಿದಂಥದ್ದು. ಅವ್ರು ಯಾರು ತಮ್ಮ ಹೆಸರು ಹೋಗ್ಯದಲ್ಲ ಅವರು ಇದ್ದಾರೆ, ಅವ್ರ ಮನೆ ಬದಿ ವ್ಯಕ್ತಿ ಅಂತವರು ಅವರ ಹೆಸರು ಡಿಲೀಟ್ ಮಾಡ್ಸಕ್ಕೆ ಹಚ್ಚಿದಾರಂತ ಅವರು ಇದ್ದಾರೆ. 16, 18 ಹೆಸರು ಡಿಲೀಟ್ ಆಗಿದೆ. ಅವ್ರ ಹೆಸರು ಮಾಡಿ ಅವ್ರಿಗೆ ಗೊತ್ತಿಲ್ಲ. ಡಿಲೀಟ್ ಮಾಡಿಸೋರಿಗೆ ನಾನು ಡಿಲೀಟ್ ಮಾಡಿಸಿನ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಡಿಲೀಟ್ ಆದವರು ಇವನು ಮಾಡಿಸಿದಂತ ಅಲ್ಲೇ ರೆಕಾರ್ಡ್ ಅದ. ಇದು ಹೆಂಗಾಯಿತು ಅದು ನೋಡೋದು, ದೃಶ್ಯಾವಳಿ ನೋಡೋದು. ನಾವು ನನ್ನ ಹೆಸರು ಸೂರ್ಯಕಾಂತ್ ಗೋವಿನ. ನಾನು ಸರ್ಸಂಬ ಗ್ರಾಮದಲ್ಲಿ ಇದ್ದೆ. ನನಗೆ ನಾಲೆಜ್ ಇಲ್ಲದೆ ನನ್ನ ಹೆಸರು ಮೇಲೆ 9 ಜನರ ಲಿಸ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅದು ಯಾಕಂತ ಇವರು ನನಗೆ ಬಂದು ಕೇಳಿದರು, ನಮ್ಮ ಹೆಸರು ನೀವು ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಅದಕ್ಕೆ ನಾನು ನಮ್ಮ ಸಾಹೇಬ್ರಿಗೆ ಹೇಳಿದೆ, ನಾನು ಡಿಲೀಟ್ ಯಾರಿಗೂ ಮಾಡಿಲ್ಲ, ಅಪ್ಲಿಕೇಶನ್ ಕೊಟ್ಟಿಲ್ಲ, ಆದರೂ ಡಿಲೀಟ್ ಆಗ್ಯದ, ಅದು ನೋಡ್ರಿ ಅಂತ. ಹಾಗಾಗಿ ತಹಶೀಲ್ದಾರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಮತ್ತು ಕಮಿಷ್ನರ್ ಇದು ನಮ್ಮ ಜಿಲ್ಲಾ ಎಲೆಕ್ಷನ್ ಒಂದು ಇದಕ್ಕೆ ಕಂಪ್ಲೇಂಟ್ ಕೊಟ್ವಿ. ನನ್ನ ಹೆಸರು ಮೇಲೆ 12 ಜನರದು ಡಿಲೀಟ್ ಮಾಡಿದ್ದು ನಿಜ ಇರ್ತದೆ. थोड़ा ट्रांसलेट कर लीजिए. मेरे नाम पे 12 लोगों का नाम डिलीट किया गया है. हालांकि मुझे मालूम नहीं, मैं कभी किसी को मैसेज भेजा भी नहीं, मैं बुलाया भी नहीं. ये बबीता आके पूछने से पता चला कि मैंने मेरे फ़ोन से ऐसा मैसेज दिया, लेकिन असल में मैंने किसी को भी मैसेज नहीं किया. ನೋಡಿದ್ರಲ್ಲ, ಅಂದ್ರೆ ಏನಿದೆ